ವೆಲ್ಕಮ್ ಟು ಮೈ ಯು ಕ್ಯಾನ್ ಬ್ರೋ ಯೂಟ್ಯೂಬ್ ಚಾನಲ್. ಸೊ ನಾವು ಲಾಸ್ಟ್ 3-4 ಡೇಸಿಂದ ಬಂದುಬಿಟ್ಟು ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಸೀರೀಸ್ನ ಮಾಡ್ತಾ ಇದ್ದೀವಿ, ಇಂಪಾರ್ಟೆಂಟ್ ಆಗಿರುವ ಕ್ವೆಶನ್ ಆ್ಯಂಡ್ ಆನ್ಸರ್ ಬೇಸಲ್ಲಿ. ಸೊ ಇವತ್ತು ಬಂದುಬಿಟ್ಟು ಇದು ಪಾರ್ಟ್ 4 ವಿಡಿಯೋ ಆಗಿದೆ. ಯಾರೆಲ್ಲ ಇನ್ನೂ ಕೂಡ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋ ಇನ್ನೂ ನೋಡಿಲ್ಲ, ನನ್ನ ವಿಡಿಯೋ ಚಾನಲ್ ಇದೆ, ಆ ವಿಡಿಯೋ ಎಲ್ಲ ನನ್ನ ಚಾನಲ್ ಇದೆ, ನೀವು ಹೋಗಿ ನೋಡ್ಕೋಬೋದು. ಸೊ ವಿಡಿಯೋ ಲೈಕ್ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಓಕೆ, ಸೊ ಇದು ಬಂದುಬಿಟ್ಟು ಪಾರ್ಟ್ 4 ವಿಡಿಯೋ ಆಗಿದೆ. ಸೊ ಡೈರೆಕ್ಟಾಗಿ ಹೋಗೋಣ ಕ್ವಶನ್ಗೆ ಬನ್ನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಅಂತ. ಸೊ ಇದು ರಿಲೇಟೆಡ್ ಆಗಿ ಬಂದುಬಿಟ್ಟು ನಿಮಗೆ ಸಾಕಷ್ಟು ಕ್ವಶನ್ ಕೂಡ ಬರುವಂಥ ಚಾನ್ಸಸ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ಹೆಂಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಅಂತ. ಇದರ ರಿಲೇಟೆಡ್ ಆಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ಕೂಡ ಕೆಲವೊಂದು ಕ್ವಶನ್ ಸೀರೀಸ್ ಮಾಡಿದ್ವಿ. ಸಾಕಷ್ಟು ಆಯೋಗ ಕೂಡ ಬಂದಿತ್ತು, ಅಂದರೆ ನಾಗನಗೌಡ ಸಮಿತಿ ಆಗಿರ್ಬೋದು, ಕರ್ನಾಟಕದ ಪ್ರಥಮ ಒಂದು ಆಯೋಗ ಆಗಿ ಆವನೂರು ಆಯೋಗ ರಚನೆ ಆಗುತ್ತೆ. ಅದ್ರ ರಿಲೇಟೆಡ್ ಆಗಿ ವೆಂಕಟಸ್ವಾಮಿ ಆಯೋಗ, ಎರಡನೆಯ ಹಿಂದುಳಿದ ವರ್ಗಗಳ ಆಯೋಗ ಆಗಿ ರಚನೆ ಆಗುತ್ತೆ. ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಆಯೋಗ ಏಕಸದಸ್ಯ ಆಯೋಗವಾಗಿ ರಚನೆ ಆಗುತ್ತೆ. ಈಗೆಲ್ಲ ಆಯೋಗಗಳು ಬಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಕೆಲವೊಂದು ಮಾನದಂಡಗಳು ಅನುಸರಿಸದ ಕಾರಣ ಅದು ರದ್ದಾಗ್ತಾ ಹೋಯಿತು. ಹೀಗೆ ಸರ್ವೋಚ್ಚ ನ್ಯಾಯಾಲಯ ಬಂದುಬಿಟ್ಟು November 16, 1992 ಬಂದುಬಿಟ್ಟು ಮಂಡಲ್ ವರದಿ ಅಥವಾ ಇಂದ್ರಸಾಹಿ ವರದಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಂತ ತೀರ್ಪನ್ನು ನೀಡ್ತಾ ಹೋಯಿತು. ಅಂದರೆ ಏನು ತೀರ್ಪು ಅಂದರೆ, ಪ್ರತಿಯೊಂದು ರಾಜ್ಯದಲ್ಲಿ ಶಾಶ್ವತವಾಗಿ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಗಬೇಕು ಅಂತ. ಓಕೆ, ಸೊ ಅಲ್ಲದೆ ಜಾತಿವಾರು ಸಮೀಕ್ಷೆ ಆಯೋಗದ ಒಂದು ಮುಖ್ಯ ಕಾರ್ಯಭಾರ ಆಗಬೇಕು ಎಂಬುದಾಗಿ ಆದೇಶವನ್ನು ಮಾಡ್ತಾ ಹೋಯಿತು. ಇದರ ಪರವಾಗಿ ಬಂದುಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಶ್ವತವಾಗಿ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಹೀಗೆ ರಚನೆಯಾದಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಂದ ಅನುಮೋದನೆಗೋಸ್ಕರ ಮಾಡುತ್ತಾರೆ. ಓಕೆ, ಹಾಗಾದರೆ ಈ ರಾಜ್ಯಪಾಲರಿಂದ ಯಾವಾಗ ಅನುಮೋದನೆ ಸಿಕ್ತು ಅಂತ ಒಂದು ಕ್ವೆಶನ್ ಕೇಳಿದರೆ, ಸೊ ಇದು ಅನುಮೋದನೆ ಸಿಕ್ಕಿದ್ದು ಬಂದುಬಿಟ್ಟು 1995 ಅಕ್ಟೋಬರ್ 12 ಬಂದುಬಿಟ್ಟು ಏನು ಸಿಗುತ್ತೆ ಅಂದರೆ ಅನುಮೋದನೆ ರಾಜ್ಯಪಾಲರಿಂದ ಸಿಗ್ತಾ ಹೋಗುತ್ತೆ. ಓಕೆ, ಅಲ್ಲದೆ ಬಂದುಬಿಟ್ಟು 1995 ಅಕ್ಟೋಬರ್ 12ನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಕೂಡ ಪ್ರಕಟ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು 1995 ಅಕ್ಟೋಬರ್ 12 ಆಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಯಾವಾಗ ಜಾರಿಗೆ ಆಯಿತು ಅಂತ. ಸೊ ರಾಜ್ಯಪಾಲರಿಂದ ಬಂದುಬಿಟ್ಟು ಅನುಮೋದನೆ ಪಡೆದಿದ್ದು 1995 ಅಕ್ಟೋಬರ್ 12 ಆದರೆ, ಸೊ ಯಾವಾಗ ಜಾರಿ ಆಯಿತು ಅಂತ ಕ್ವಶನ್ ಏನಾದರೂ ಕೇಳಿದರೆ, ಇದು ಜಾರಿ ಆಗಿರೋದು ಬಂದುಬಿಟ್ಟು 1997 ಡಿಸೆಂಬರ್ 1 ಬಂದುಬಿಟ್ಟು ಜಾರಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಅಧಿಸೂಚನೆಯ ಮೂಲಕ 1997 ಡಿಸೆಂಬರ್ 1 ಬಂದುಬಿಟ್ಟು ಜಾರಿ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಇದು ಬಂದುಬಿಟ್ಟು ಸೆಕೆಂಡ್ ಕ್ವಶನಿಗೆ ಆನ್ಸರ್ ಆಗಿದೆ. ಓಕೆ, ಸೊ ಹಾಗಾದರೆ ಇದು ಜಾರಿಯಾದಂತಹ ಒಂದು ಅಧಿನಿಯಮ ಯಾವುದು ಅಂತ ಕೇಳಿದರೆ, ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಯಾವ ಅಧಿನಿಯಮದಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಏನಾದರೂ ಕೇಳಿದರೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. 1995 ಆ್ಯಕ್ಟಲ್ಲಿ ಬಂದುಬಿಟ್ಟು ಏನಾಗಿದೆ ಅಂದರೆ ಅದು ಕಾರ್ಯನಿರ್ವಹಿಸ್ತಾ ಇದೆ. ಓಕೆ, ಸೊ ಯಾವಾಗ ರಾಜ್ಯಪಾಲರಿಂದ ಅನುಮೋದನೆ ಸಿಕ್ಕಿದೆ ಅಂದರೆ 1995 ಅಕ್ಟೋಬರ್ 12. ಸೊ ಯಾವಾಗ ಜಾರಿಗೆ ಬಂತು ಅಂದರೆ 1997 ಡಿಸೆಂಬರ್ 1. ಅದೇ ಯಾವ ಅಧಿನಿಯಮದಡಿಯಲ್ಲಿ ಈ ಆಯೋಗ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಇದೆ ಅಲ್ವಾ, ಸೊ ಯಾವ ಅಧಿನಿಯಮದಡಿಯಲ್ಲಿ ಯಾವ ಆ್ಯಕ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ಅದು 1995 ಆ್ಯಕ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದ್ರದ್ದು ಕೇಂದ್ರ ಕಚೇರಿ ಬಂದುಬಿಟ್ಟು ಬೆಂಗಳೂರಿನಲ್ಲಿದೆ ಅಂತ ನಿಮಗೆ ಗೊತ್ತಿರಲಿ. ಓಕೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಕೇಂದ್ರ ಕಚೇರಿ ಬಂದುಬಿಟ್ಟು ಬೆಂಗಳೂರಿನಲ್ಲಿದೆ ಅಂತ ಗೊತ್ತಿರಲಿ. ಸೊ ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ರಚನೆಗೆ ಸಂಬಂಧಪಟ್ಟಂತೆ ಅಧ್ಯಾಯ ಬಂದುಬಿಟ್ಟು 2ರಲ್ಲಿ ವಿವರಿಸಲಾಗಿದೆ. ಇದರ ರಿಲೇಟೆಡ್ ಆಗಿ ಅಂದರೆ, ಸೊ ಒಂದು ರಾಜ್ಯ ಸರ್ಕಾರ ತನಗೆ ಪ್ರದತ್ತವಾದಂಥ ಅಧಿಕಾರವನ್ನು ಚಲಾಯಿಸಬೇಕು ಅಥವಾ ಪ್ರಕಾರ್ಯವನ್ನು ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ನಿರ್ವಹಿಸಬೇಕು ಅಂತಂದ ಸಂದರ್ಭದಲ್ಲಿ ಆ ಒಂದು ಕೇಂದ್ರ ಸ್ಥಾನವನ್ನು ಬಂದುಬಿಟ್ಟು ಬೆಂಗಳೂರಿನಲ್ಲಿ ಹೊಂದಿರಬೇಕು ಅಂತ ಆ ಒಂದು ಅಧ್ಯಾಯ 2ರಲ್ಲಿ ವಿವರಿಸಲಾಗಿದೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ರಚನೆ ಅನ್ನುವಂಥ ಒಂದು ಹೆಡ್ಡಿಂಗಲ್ಲಿ ಬಂದುಬಿಟ್ಟು ಈ ವಿವರ ಇದೆ, ನೀವು ಕೂಡ ರೆಫರ್ ಮಾಡ್ಬೋದು ಅಲ್ಲಿ ಹೋಗಿ. ಓಕೆ,
ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸದಸ್ಯರ ಸಂಖ್ಯೆ ಬಂದುಬಿಟ್ಟು 5. ಓಕೆ, ಟೋಟಲ್ ಆಗಿ ಬಂದುಬಿಟ್ಟು 5 ಜನ ಸದಸ್ಯರನ್ನು ಒಳಗೊಂಡಿರಬೇಕಾಗುತ್ತೆ ಕರ್ನಾಟಕ ರಾಜ್ಯ. ಇದು ಕೂಡ ಅಧ್ಯಾಯ 2ರಲ್ಲಿ ವಿವರಿಸಲಾಗಿದೆ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಓಕೆನಾ. ಸೊ ಒಬ್ಬ ಅಧ್ಯಕ್ಷನನ್ನು ಒಳಗೊಂಡಿರಬೇಕಾಗುತ್ತೆ, ಜೊತೆಗೆ 5 ಜನ ಸದಸ್ಯರನ್ನು ಒಳಗೊಂಡಿರಬೇಕಾಗುತ್ತೆ. ಓಕೆ, ಇದರಲ್ಲೇ ಇದೆ ಇನ್ಫಾರ್ಮೇಷನ್ ನೋಡಿ. ಸೊ ಒಬ್ಬ ಅಧ್ಯಕ್ಷ ಮತ್ತು 5 ಜನ ಸದಸ್ಯರನ್ನು ಒಳಗೊಂಡಿರಬೇಕಾಗುತ್ತೆ. ಓಕೆ, ಈಗ ಈ ಒಬ್ಬ ಅಧ್ಯಕ್ಷ ಇದ್ದಾನಲ್ಲ, ಅವನನ್ನು ಆಯ್ಕೆ ಮಾಡಬೇಕು ಅಂದರೆ ಸೊ ಅವನಿಗೆ ಕೆಲವೊಂದು ಒಂದು ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಸೊ ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕಾದ್ರೆ ಅವನು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿರುವ ಅಥವಾ ನ್ಯಾಯಮೂರ್ತಿಯಾಗಿದ್ದ ಅಥವಾ ಆ ಒಂದು ನ್ಯಾಯಮೂರ್ತಿ ಆಗಲು ಅರ್ಹತೆಯನ್ನು ಹೊಂದಿರುವ ಅಥವಾ ಸಮಾಜ ವಿಜ್ಞಾನಿಯಾಗಿದ್ದ ಯಾವುದಾದ್ರೂ ಒಂದು ಅರ್ಹತೆಯನ್ನು ಹೊಂದಿದ್ರೂ ಕೂಡ ಅವನು ಅಧ್ಯಕ್ಷನಾಗಿ ಆಯ್ಕೆಯಾಗಬಹುದು. ಓಕೆ, ಇನ್ನು 5 ಜನ ಸದಸ್ಯರು ಯಾರಿದ್ದಾರಲ್ಲ, ಸೊ ಅವರಿಗೆ ಬಂದ್ಬಿಟ್ಟು ಸಾಕಷ್ಟು ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಆ ಒಂದು 5 ಜನ ಸದಸ್ಯರಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ. ಅದೇ ಥರ ಸಮಾಜ ವಿಜ್ಞಾನಿ ಕೂಡ ಒಬ್ಬರು ಇರಲೇಬೇಕಾಗುತ್ತೆ. ಹೀಗೆ ಬಂದ್ಬಿಟ್ಟು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ಆಯುಕ್ತಕರು ಏನಾಗಿರ್ತಾರೆ ಅಂದರೆ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಂದುಳಿದ ವರ್ಗದ ಅಧ್ಯಕ್ಷ ಅಥವಾ ಸದಸ್ಯರು ತನ್ನ ಸಹಿಯೊಂದಿಗೆ ಸೊ ಯಾರಿಗೆ ಪತ್ರವನ್ನು ಬರೆಯುವುದರ ಮೂಲಕ ರಾಜೀನಾಮೆಯನ್ನು ನೀಡ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಅಧ್ಯಕ್ಷ ಮತ್ತು ಸದಸ್ಯರಿದ್ದಾರೆ ಅಲ್ವಾ, ಅವರು ಯಾವುದೇ ಸಮಯದಲ್ಲಿ ಬೇಕಾದರೂ ರಾಜೀನಾಮೆಯನ್ನು ನೀಡ್ಬೋದು. ಹಾಗಾದರೆ ಯಾರಿಗೆ ಬಂದುಬಿಟ್ಟು ರಾಜೀನಾಮೆಯನ್ನು ಕೊಡ್ಬೋದು ಅನ್ನುವಂಥ ಕ್ವಶನ್ನ ಕೇಳಿದ್ದಾರೆ. ಓಕೆನಾ. ಸೊ ಇದು ಬಂದುಬಿಟ್ಟು ರಾಜೀನಾಮೆಯನ್ನು ಬಂದುಬಿಟ್ಟು ರಾಜ್ಯ ಸರ್ಕಾರಕ್ಕೆ ಕೊಡ್ಬೋದು. ಓಕೆ, ರಾಜ್ಯ ಸರ್ಕಾರಕ್ಕೆ ಕೊಡ್ಬೋದು. ಇದು ಕೂಡ ಅಷ್ಟೇ, ಇದು ಅಧ್ಯಾಯ 2ರಲ್ಲಿ ವಿವರಿಸಲಾಗಿದೆ ಇದರ ರಿಲೇಟೆಡ್ ಆಗಿ. ಓಕೆ, ಸೊ ನಾವಿದು ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ ಮಾಡಿರೋದ್ರಿಂದ ತುಂಬ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ 36 ಕ್ವೆಶನ್ ಏನು ಹೇಳ್ತಾ ಇದೆ ಅಂದರೆ 2ನೇ ಉಪಪ್ರಕರಣದಡಿಯಲ್ಲಿ ಖಾಲಿಯಾದ ಸದಸ್ಯರ ಸ್ಥಾನವನ್ನು ಹೊಸದಾಗಿ ಯಾವುದರ ಮೂಲಕ ತುಂಬತಕ್ಕದ್ದು ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಈಗ ಸದಸ್ಯರು ಬಂದುಬಿಟ್ಟು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಬಂದುಬಿಟ್ಟು ಆ ಸ್ಥಾನವನ್ನು ಯಾವ ರೀತಿ ತುಂಬ್ಕೋಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಇದನ್ನ ತುಂಬೋದು ಬಂದುಬಿಟ್ಟು ನಾಮನಿರ್ದೇಶನ ಮಾಡೋದ್ರ ಮೂಲಕ ತುಂಬುವಂಥದ್ದು. ಓಕೆ, ಸೊ ಕೆಲವೊಂದು ಸಂದರ್ಭದಲ್ಲಿ ಏನಂದರೆ ಅಧ್ಯಕ್ಷರು ಅಥವಾ ಸದಸ್ಯರು ಬಂದುಬಿಟ್ಟು ಸ್ವಯಂವಾಗಿ ರಾಜೀನಾಮೆಯನ್ನು ನೀಡ್ಬೋದು, ಅಥವಾ ರಾಜ್ಯ ಸರ್ಕಾರ ಕೆಲವೊಂದು ಸಲ ಬಂದುಬಿಟ್ಟು ಅವ್ರನ್ನ ತೆಗೆದುಹಾಕುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಅಂಥ ಸಂದರ್ಭಗಳು ಯಾವುದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಅವನು ಇನ್ ಕೇಸ್ ಏನಾದರೂ ದಿವಾಳಿ ಆಗಿದ್ದಾನೆ ಅಂತಂದರೆ ಆಗ ಕೂಡ ರಾಜ್ಯ ಸರ್ಕಾರ ಮುಂದಾಗಿ ಅವನನ್ನು ಬಂದುಬಿಟ್ಟು ಸದಸ್ಯ ಅಥವಾ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕುತ್ತೆ. ಇನ್ ಕೇಸ್ ಅವನು ಏನಾದರೂ ಒಂದು ಅಪರಾಧವನ್ನು ಮಾಡಿದ್ದಾನೆ, ಅವನು ಜೈಲ್ ಶಿಕ್ಷೆಗೆ ಒಳಗಾಗಿದ್ದಾನೆ ಅಥವಾ ನೈತಿಕ ಅಂಧಪತನಗೊಳ್ಳುವಂಥ ಯಾವುದೇ ಒಂದು ಅಪರಾಧವನ್ನು ಮಾಡಿದ್ದಾನೆ ಅಂದರೆ ಸೊ ಅದು ಆ ಥರ ಒಂದು ಏನಾದರೂ ಆ ಥರ ಪ್ರಾಬ್ಲಮ್ ಆಗಿದೆ, ಸೊ ಆಗ ಕೂಡ ಅವನ್ನ ತೆಗೆದುಹಾಕುವಂತಹದ್ದು. ಮತ್ತು ಅವನು ಬಂದುಬಿಟ್ಟು ಏನಾದರೂ ಕೆಲವೊಂದು ಕಾರ್ಯವನ್ನು ಮಾಡಬೇಕಾಗುತ್ತೆ, ಆ ಕಾರ್ಯವನ್ನು ಮಾಡದಿದ್ದಾಗ ಅಥವಾ ಆ ಕಾರ್ಯವನ್ನು ಮಾಡಲು ಅವನು ಅಸಮರ್ಥನ ಆದರೆ ಸೊ ಅಂಥ ಸಂದರ್ಭದಲ್ಲಿ ಕೂಡ ಬಂದುಬಿಟ್ಟು ಏನು ಮಾಡುತ್ತೆ, ರಾಜ್ಯ ಸರ್ಕಾರ ಅವನನ್ನು ತೆಗೆದುಹಾಕುತ್ತೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಆಯೋಗದ ಒಂದು ಅನುಮತಿ ಪಡೆದುಕೊಳ್ಳದೆ ಅವನು ನಿರಂತರವಾಗಿ 3 ಸಭೆಗಳಿಗೆ ಗೈರು ಹಾಜರಾದರೆ ಓಕೆ, ಸೊ ಅಂಥ ಸಂದರ್ಭದಲ್ಲಿ ಕೂಡ ಅವನ ಒಂದು ಸ್ಥಾನ ಬಂದುಬಿಟ್ಟು ರಾಜೀನಾಮೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇದಿಷ್ಟು ಬಂದುಬಿಟ್ಟು ಈ ಕ್ವಶನಿಗೆ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗವು ಯಾವ ಅಧಿನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಸೊ ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧಿನಿಯಮನೇ ಹೇಳ್ತಾ ಇದೆ 1995. ಸೊ ಅದರದ್ದು ಆ್ಯಕ್ಟ್ ಕೂಡ 1995 ಆಗಿರುತ್ತೆ. ಓಕೆ, ಸೊ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧಿನಿಯಮ 1995 ಅಡಿಯಲ್ಲಿ ಬಂದುಬಿಟ್ಟು ಇದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು ಜಾರಿಗೆ ಬಂದಿರೋದು ಬಂದುಬಿಟ್ಟು 1997 ಡಿಸೆಂಬರ್ 1ರಂದು ಬಂದುಬಿಟ್ಟು ಜಾರಿಗೆ ಬರುತ್ತೆ. ಓಕೆ, ಆದರೆ ಇದು ರಾಜ್ಯಪಾಲರಿಂದ ಯಾವಾಗ ಅನುಮೋದನೆ ಸಿಕ್ತು ಅಂದರೆ 1995 ಅಕ್ಟೋಬರ್ 12ರಂದು ಬಂದುಬಿಟ್ಟು ರಾಜ್ಯಪಾಲರಿಂದ ಅನುಮೋದನೆ ಸಿಗುತ್ತೆ.
ಓಕೆ. ಸೊ ನೆಕ್ಸ್ಟ್, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಮತ್ತು ಅಧಿಕಾರಗಳು ಸೊ ಯಾವ ಒಂದು ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ಅಧ್ಯಾಯ 3ರಲ್ಲಿ ಬಂದುಬಿಟ್ಟು ವಿವರಿಸಲಾಗಿದೆ ಅಂತ ನಿಮಗೆ ಗೊತ್ತಿರಲಿ. ಓಕೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮಗೆ ಸಿಲೆಬಸಲ್ಲಿ ಕೂಡ ಇದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಮತ್ತು ಅಧ್ಯಾಯಗಳು. ಸೊ ಅದು ನೀವು ಓದಲೇಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ, ಕ್ವಶನ್ ಕೇಳುವಂಥ ಚಾನ್ಸಸ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ಪ್ರಕಾರಗಳು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಓಕೆ. ಸೊ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಹಿಂದುಳಿದ ವರ್ಗಗಳಿಗಾಗಿರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆಯನ್ನು ಮಾಡುವುದು. ಹೌದು, ಹಿಂದುಳಿದ ವರ್ಗಗಳಿಗೆ ಯಾವುದೆಲ್ಲ ಕಲ್ಯಾಣ ಕಾರ್ಯಕ್ರಮಗಳಿದೆಯಲ್ಲ, ಸೊ ಅದ್ರ ರಿಲೇಟೆಡ್ ಆಗಿರುವಂತಹ ಎಲ್ಲ ಮೇಲ್ವಿಚಾರಣೆಗಳು ಕೂಡ ಇದು ಮಾಡುವಂತಹ ಒಂದು ರಾಜ್ಯದಲ್ಲಿ ಮಾಡುವಂತಹ ಎಲ್ಲ ಒಂದು ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರ ಯಾವುದಕ್ಕಿದೆ ಅಂದರೆ, ಪ್ರಕಾರ ಯಾವುದಿದೆ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಕ್ಕಿದೆ. ಓಕೆ. ಸೊ ನೆಕ್ಸ್ಟ್, ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನು ಮಾಡುತ್ತೆ. ಸೊ ಅಲ್ಲದೆ ಈಗ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಸಮೀಕ್ಷೆಯನ್ನು ಮಾಡ್ತಲ್ಲ, ಸೊ ಅಂಥ ಇದರಲ್ಲಿ ಹಿಂದುಳಿದ ವರ್ಗದವ್ರನ್ನ ಗುರುತಿಸೋದು ಮತ್ತು ಅವಶ್ಯಕತೆ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡೋದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 2 ರಾಂಗ್ ಆಗಿದೆ, ಯಾಕೆಂದರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಂತ ಇದೆ, ಅದರಿಂದ ಇದು ರಾಂಗ್. ಸೊ ಇದು ಪ್ಯೂರ್ ಆಗಿ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಾಗಿರೋದ್ರಿಂದ ಇದು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡೋದಾಗಿದೆ. ಓಕೆ. ಸೊ ಅದರಿಂದ ಕೇವಲ ಆಯ್ಕೆ 1 ಮಾತ್ರ ಸರಿಯಾಗುತ್ತೆ. ಓಕೆ. ಕರ್ನಾಟಕ ರಾಜ್ಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸಬೇಕು, ಅಲ್ಲದೆ ಅದರಲ್ಲಿ ಹಿಂದುಳಿದ ವರ್ಗದವ್ರನ್ನ ಗುರುತಿಸಬೇಕು, ಅವಶ್ಯಕ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಅಂತ ಇದಕ್ಕೆ ಆನ್ಸರ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಆಯೋಗವು ತನ್ನ ಅಧಿಕಾರವನ್ನು ಚಲಾಯಿಸುವಾಗ 9ನೇ ಪ್ರಕರಣದ 1ನೇ ಉಪಪ್ರಕರಣದಡಿಯಲ್ಲಿ ನಿರ್ವಹಿಸುವಾಗ ಯಾವ ಅಧಿಕಾರವನ್ನು ಹೊಂದಿರತಕ್ಕದ್ದು, ಅಂದರೆ ಯಾವ ರೀತಿಯ ಅದಕ್ಕೆ ಇರುತ್ತೆ ಅಂದರೆ ಅದು ಸಿವಿಲ್ ನ್ಯಾಯಾಲಯ ಹೊಂದಿರುವಂಥ ಅಧಿಕಾರವನ್ನು ಒಳಗೊಂಡಿರುತ್ತೆ ಅಂತ. ಓಕೆ. ಅಂದರೆ ತನ್ನ ಆಯೋಗದ ಅಧಿಕಾರದ ಬಗ್ಗೆ ಕೂಡ ಅಷ್ಟೇ ಅಧ್ಯಾಯ 3ರಲ್ಲಿ ವಿವರಿಸಲಾಗಿದೆ, ಅದು 10ನೆಯ ಪ್ರಕರಣದಡಿಯಲ್ಲಿ ವಿವರಿಸಲಾಗಿದೆ. ಅಂದರೆ ಒಂದು ದಾವೆಯನ್ನು ಹೂಡುವಾಗ ಅಥವಾ ದಾವೆಯನ್ನು ವಿಚಾರಣೆ ಮಾಡುವಾಗ ಅಥವಾ 1ನೇ ಉಪಪ್ರಕರಣದಡಿಯಲ್ಲಿ ಪ್ರಕಾರವನ್ನು ನಿರ್ವಹಿಸುವಾಗ ಏನು ಮಾಡುತ್ತೆ ಅಂದರೆ ಇದಕ್ಕೆ ಒಂದು ವಿಶೇಷವಾದಂತಹ ಪವರ್ ಇರುತ್ತೆ, ಅಧಿಕಾರವಿರುತ್ತೆ. ಅದೇ ಪವರ್ ಬಂದುಬಿಟ್ಟು ಸಿವಿಲ್ ನ್ಯಾಯಾಲಯ ಹೊಂದಿರುವಂತಹ ಪವರ್ ಆಗಿರುತ್ತೆ, ಅಧಿಕಾರ ಆಗಿರುತ್ತೆ ಅಂತ ಗೊತ್ತಿರಬೇಕು. ಹಾಗಾದರೆ ಈ ಸಿವಿಲ್ ನ್ಯಾಯಾಲಯ ಹೊಂದಿರುವ ಅಧಿಕಾರದಲ್ಲಿ ಯಾವುದನ್ನೆಲ್ಲ ಇದು ಮಾಡ್ಬೋದು, ಯಾವೆಲ್ಲ ಅಧಿಕಾರಗಳು ಬರುತ್ತೆ ಅಂದರೆ, ರಾಜ್ಯದ ಯಾವುದೇ ಭಾಗದಿಂದ ಯಾವುದೇ ವ್ಯಕ್ತಿಯನ್ನು ಬಂದ್ಬಿಟ್ಟು ಅವನು ಸಮನ್ ಮಾಡೋದಾಗಿರ್ಬೋದು, ಅಥವಾ ಹಾಜರಾತಿಯನ್ನು ಅವನ ಒತ್ತಾಯಪಡಿಸೋದಾಗಿರ್ಬೋದು, ಅಥವಾ ಅವನನ್ನು ಪರೀಕ್ಷೆ ಮಾಡುವುದಾಗಿರ್ಬೋದು, ಪ್ರಮಾಣ ಮಾಡಿಸುವ ಮೂಲಕ ಅವನನ್ನು ಪರೀಕ್ಷೆ ಮಾಡುವುದಾಗಿರ್ಬೋದು, ಅದೆಲ್ಲ ಕೂಡ ಅಧಿಕಾರವನ್ನು ಹೊಂದಿರುತ್ತೆ. ಅಲ್ಲದೆ ಯಾವುದೇ ದಾಖಲೆಗಳನ್ನು ಶೋಧಿಸುವುದು ಮತ್ತು ಹಾಜರಾತಿಯನ್ನು ಅಗತ್ಯಪಡಿಸುವಂಥ ಅಧಿಕಾರ ಕೂಡ ಈ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇದೆ. ಅಲ್ಲದೆ ಎಫಿಡವಿಟ್ಗಳ ಮೂಲಕ ಸಾಕ್ಷಿಗಳನ್ನು ಸ್ವೀಕರಿಸೋದು ಮತ್ತು ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸರ್ಕಾರಿ ದಾಖಲೆ ಅಥವಾ ಅದರ ಪ್ರತಿಯನ್ನು ನೀಡುವಂತೆ ಅಗತ್ಯಪಡಿಸುವಂತಹ ಒಂದು ಅಧಿಕಾರವನ್ನು ಕೂಡ ಯಾವುದಕ್ಕಿದೆ, ಸೊ ನಮ್ಮ ಈ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇದೆ ಅಂತ ಗೊತ್ತಿರಬೇಕು. ಇನ್ನು ಸಾಕ್ಷಿಗಳು ಮತ್ತು ದಸ್ತಾವೇಜುಗಳ ಪರೀಕ್ಷೆಗಾಗಿ ಕಮಿಷನರ್ಗಳನ್ನ ಓಡಿಸೋದು ಮತ್ತು ನೇಮಿಸಬಹುದಾದ ಅಂದರೆ ಈ ಥರ ಯಾವುದೇ ವಿಷಯಗಳನ್ನು ಮಾಡುವಂತಹ ಎಲ್ಲ ಅಧಿಕಾರಗಳು ಯಾವುದಕ್ಕಿದೆ ಅಂದರೆ ಹಿಂದುಳಿದ ವರ್ಗಗಳ ಆಯೋಗಕ್ಕಿದೆ. ಸೊ ಇದೆಲ್ಲ ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಪವರ್ ಬೇಕಾಗುತ್ತೆ, ಅದೇ ಪವರ್ ಬಂದ್ಬಿಟ್ಟು ಸಿವಿಲ್ ನ್ಯಾಯಾಲಯ ಹೊಂದಿರುವಂಥ ಅಧಿಕಾರ ಅಂತ ಗೊತ್ತಿರಲಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 41. ಸೊ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಪ್ರಸ್ತುತ ಯಾರಿದ್ದಾರೆ ಅಂದರೆ ಜಯಪ್ರಕಾಶ್ ಹೆಗ್ಡೆ ಅಂತ ನಿಮಗೆ ಗೊತ್ತಿರಲಿ. ಸೊ ಇವರು 2020ರಿಂದ 2024 ತನಕ ಅಂತ ಸೊ ನ್ಯೂಸಲ್ಲಿದೆ. ಸೊ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗದ ಸದಸ್ಯರು ಯಾರು ಅಂತ. ಸೊ ಈಗ ಪ್ರಸ್ತುತ ಯಾರೆಲ್ಲ ಇದ್ದಾರೆ ಅಂತ. ಸೊ ಇದರಲ್ಲಿ ಪ್ರಸ್ತುತ ಬಂದುಬಿಟ್ಟು ಕಲ್ಯಾಣ ಕುಮಾರ್ ಇದ್ದಾರೆ, ಮತ್ತು ರಾಜಶೇಖರ್ ಇದ್ದಾರೆ, ಮತ್ತು ಸುವರ್ಣ, ಅರುಣ್ ಮತ್ತು ಶಾರದಾ ನಾಯ್ಕ್ ಇವರೆಲ್ಲರೂ ಕೂಡ ಇದ್ದಾರೆ ಈಗ. ಓಕೆ. ಸೊ ಇದಿಷ್ಟು ಬಂದುಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.